ಇವತ್ತು ಕನ್ನಡ ಪತ್ರಿಕಾ ದಿನಾಚರಣೆ. ಕನ್ನಡ ಪತ್ರಿಕಾ ದಿನಾಚರಣೆಯನ್ನ ಜುಲೈ 1ರಂದು ಯಾಕೆ ಆಚರಿಸ್ತಾರೆ, ಇದರ ಹಿನ್ನೆಲೆ ಏನು, ಇತಿಹಾಸ ಏನು ಅಂತ ಹೇಳಿ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರುವುದಿಲ್ಲ. ವಿಶ್ವ ಪತ್ರಿಕಾ ದಿನಾಚರಣೆ ಬೇರೆ ಇದೆ, ಭಾರತದ ಪತ್ರಿಕಾ ದಿನಾಚರಣೆ ಬೇರೆ ಇದೆ, ಕರ್ನಾಟಕದ ಪತ್ರಿಕಾ ದಿನಾಚರಣೆ ಬೇರೆ ಇದೆ. ಯಾಕೆ ಇವೆಲ್ಲ, ಇದರ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಪತ್ರಿಕೆ ಯಾವಾಗ ಹುಟ್ಟಿಕೊಂಡಿತೋ ಅಥವಾ ಕನ್ನಡದ ಮೊದಲ ಪತ್ರಿಕೆ ಯಾವಾಗ ಹುಟ್ಟಿಕೊಂಡಿತೋ ಆ ದಿನದಂದು ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಹಾಗಾದ್ರೆ ನಮ್ಮ ಕನ್ನಡದ ಮೊದಲ ಪತ್ರಿಕೆ ಯಾವುದು? ಅದುವೇ ಮಂಗಳೂರು ಸಮಾಚಾರ ಅಂತ ಹೇಳಿ. ಹಾಗಾದ್ರೆ ನಮ್ಮ ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂತ ಹೇಳಿದ್ರೆ ಮಂಗಳೂರು ಸಮಾಚಾರ. ಎಷ್ಟೋ ಜನರಿಗೆ ಇದರ ಹೆಸರು ಗೊತ್ತಿರುತ್ತೆ. ಇದರ ಇತಿಹಾಸವನ್ನ ಕೆದಕ್ತಾ ಹೋದಾಗ ಬಹಳಷ್ಟು ರೋಚಕವಾಗಿದೆ. ಸುಮಾರು 172 ವರ್ಷಗಳ ಹಿಂದೆ ಅಂದ್ರೆ 1843 ಜುಲೈ 1ರಂದು ಈ ಪತ್ರಿಕೆ ಆರಂಭ ಆಯಿತು. ಈ ಪತ್ರಿಕೆಯನ್ನು ಆರಂಭಿಸಿದವರು ಕನ್ನಡಿಗರಲ್ಲ, ಭಾರತೀಯರಲ್ಲ. ಜರ್ಮನ್ನ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಬಂದಾಗ ಇಲ್ಲಿಯ ಜನರಿಗೆ ಸುದ್ದಿಗಳನ್ನು ಮುಟ್ಟಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ಹರ್ಮನ್ ಮೊಗ್ಲಿಂಗ್ ಎಂಬಂತಹ ಒಬ್ಬ ವಿದ್ವಾಂಸ ಅಥವಾ ಕ್ರೈಸ್ತ ಮಿಷನರಿ ಈ ಪತ್ರಿಕೆಯ ಸಂಪಾದಕರಾಗಿ, ಸಂಸ್ಥಾಪಕರಾಗಿ ಬೆಳೀತಾರೆ. 1841ರಲ್ಲಿ ಬಾಷೆಲ್ ಮಿಷನ್ ಅನ್ನ ಮಂಗಳೂರಿನಲ್ಲಿ ಆರಂಭ ಮಾಡ್ತಾರೆ. ಮುಂದಿನ 2 ವರ್ಷದಲ್ಲಿ ಅಂದ್ರೆ 1843 ಜುಲೈ 1ರಂದು ಈ ಮಂಗಳೂರು ಸಮಾಚಾರವನ್ನ ಆರಂಭ ಮಾಡ್ತಾರೆ. ಆಗ ಕಲ್ಲಚ್ಚಿನಲ್ಲಿ ಪತ್ರಿಕೆ ಆರಂಭ ಆಗ್ತಾ ಇರುತ್ತೆ. ಆದ್ರೆ ಈ ಪತ್ರಿಕೆ ಬೆಳೆದು ಕೇವಲ 2 ವರ್ಷಗಳು ಗತಿಸಿರೋದಿಲ್ಲ, ಅಷ್ಟರಲ್ಲೇ ಇದು ಬಂದ್ ಆಗುತ್ತೆ. ಮೊದಲಿಗೆ ಮಂಗಳೂರು ಸಮಾಚಾರ ಅಂತ ಹೇಳಿ ಹೆಸರನ್ನ ಇಟ್ಟು ನಂತರ ಇದು ಇಡೀ ರಾಜ್ಯಕ್ಕೆ ವ್ಯಾಪಿಸಬೇಕು, ಕೇವಲ ಮಂಗಳೂರಿಗೆ ಸೀಮಿತ ಆಗಬಾರ್ದು ಅನ್ನುವ ಉದ್ದೇಶದಿಂದ ಈ ಪತ್ರಿಕೆಗೆ ಕನ್ನಡ ಸಮಾಚಾರ ಅಂತ ಹೇಳಿ ಕೂಡ ಹೆಸರನ್ನ ಬದಲಾವಣೆ ಮಾಡ್ತಾರೆ. ಮುಂದೆ ಬಳ್ಳಾರಿಯಲ್ಲಿ ಇರ್ತಕ್ಕಂತಹ ಛಾಪಖಾನೆಯಲ್ಲಿ ಅಂದ್ರೆ ಮುದ್ರಣಾಲಯದಲ್ಲಿ ಇದನ್ನ ಪ್ರಕಟ ಮಾಡಬೇಕು, ಸ್ಪೀಡ್ ಆಗತ್ತೆ ಅನ್ನುವ ಉದ್ದೇಶದಿಂದ ಬಳ್ಳಾರಿಗೆ ಈ ಪತ್ರಿಕೆಯನ್ನ ಸ್ಥಳಾಂತರ ಮಾಡ್ತಾರೆ. ಆ ಬಳಿಕ ಹರ್ಮನ್ ಮೊಗ್ಲಿಂಗ್ ಅವರು ಉಸ್ತುವಾರಿಯನ್ನ ಕಳೆದುಕೊಳ್ತಾರೆ. ಅವರ ಸ್ಥಾನಕ್ಕೆ ರಿವ್ ಎನ್ನುವರು ಇನ್ನೊಬ್ರು ಬರ್ತಾರೆ. ಅವರು ಸಂಪಾದಕರಾಗಿ ಜವಾಬ್ದಾರಿನ ಹೊತ್ಕೊಳ್ತಾರೆ. ಡಿಸೆಂಬರ್ 1844 ಆಗುವ ಹೊತ್ತಿಗೆ ರಿವ್ ಅವರಿಗೆ ಅನಾರೋಗ್ಯ ಕಾಡೋದಕ್ಕೆ ಶುರು ಮಾಡುತ್ತೆ. ಅವರು ಕೂಡ ನಿಧನ ಆಗ್ತಾರೆ. ಆಗ ಈ ಪತ್ರಿಕೆ ನಿಂತು ಹೋಗುತ್ತೆ. 1843 ಜುಲೈ 1ರಂದು ಆರಂಭವಾದ ಪತ್ರಿಕೆ 1844 ಡಿಸೆಂಬರ್ ಹೊತ್ತಿಗೆ ಬಂದ್ ಆಗಿಬಿಡುತ್ತೆ. ಆದ್ರೆ ಇದು ಕರ್ನಾಟಕ ಪತ್ರಿಕೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟು ಮರೆಯಾದಂತಹ ಪತ್ರಿಕೆ ಅಂದ್ರೆ ಅದು ಮಂಗಳೂರು ಸಮಾಚಾರ. ಎಷ್ಟೋ ವಿಷಯಗಳನ್ನ, ಸ್ಥಳೀಯ ವಿಷಯಗಳನ್ನಲ್ಲದೆ ಬೇರೆ ಬೇರೆ ದೇಶದ ಯುದ್ಧಗಳನ್ನ, ನಮ್ಮ ದೇಶದಲ್ಲಿ ನಡೆಯುವಂತಹ ರಾಜ್ಯಗಳ ನಡುವೆ ಯುದ್ಧಗಳನ್ನ, ಅಂದ್ರೆ ಆಗ ರಾಜಪ್ರಭುತ್ವಗಳೇನಿತ್ತು ಅವುಗಳ ಮಧ್ಯೆ ನಡೆಯುವಂತಹ ಯುದ್ಧವನ್ನ, ಬ್ರಿಟಿಷರು ಮತ್ತು ಭಾರತೀಯರ ನಡುವೆ ನಡೆಯುವಂತಹ ಕಲಹಗಳನ್ನ, ಜೊತೆಗೆ ಸ್ಥಳೀಯ ವಿದ್ಯಮಾನಗಳನ್ನ, ಪ್ರಚಲಿತ ವಿದ್ಯಮಾನಗಳನ್ನ ಈ ಪತ್ರಿಕೆಯಲ್ಲಿ ಅವರು ಪ್ರಕಟಿಸ್ತಾ ಇದ್ರು. ಇದರ ಜೊತೆಗೆ ಕತೆ, ಕವನ, ಲೇಖನಗಳು ಕೂಡ ಪ್ರಕಟ ಆಗ್ತಾ ಇತ್ತು. ಹಾಗಾಗಿ ಸ್ಥಳೀಯ ಜನರಿಗೆ ಆಗ ಎಲ್ಲ ವಿಷಯಗಳನ್ನ ಮುಟ್ಟಿಸುವ ಏಕೈಕ ಆಧಾರವಾಗಿ ಮಂಗಳೂರು ಸಮಾಚಾರ ಕೆಲಸವನ್ನ ನಿರ್ವಹಿಸಿತು. ಈ ಪತ್ರಿಕೆ ವಾರಕ್ಕೆ 1 ಸಲ ಮಾತ್ರ, ಅಂದ್ರೆ ಇದು ವಾರ ಪತ್ರಿಕೆ ಪ್ರಕಟ ಆಗ್ತಾ ಇತ್ತು. ವಾರಕ್ಕೆ 1 ಸಲ ಪ್ರಕಟ ಆಗ್ತಾ ಇತ್ತು. ಕೇವಲ 4 ಪುಟಗಳ ಪತ್ರಿಕೆ ಇತ್ತು. ಆಗ 1 ಪೈಸೆ ಮಾತ್ರ ಇದರ ಬೆಲೆ ಇತ್ತಂತೆ. ಹಾಗಾಗಿ ಈ ಮಂಗಳೂರು ಸಮಾಚಾರ ಹುಟ್ಟಿಕೊಂಡದ್ದು ಮತ್ತು ಮರೆಯಾದದ್ದು, ಅದು ಹಾಕಿಕೊಟ್ಟಂತಹ ಬುನಾದಿ ಏನಿದೆ ಅಲ್ವಾ, ಅದು ಇವತ್ತು ಕನ್ನಡದ ಪತ್ರಿಕೆ ಇಷ್ಟು ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅದುವೇ ಕಾರಣ. ಇವತ್ತೆಲ್ಲ ಅನೇಕ ಸ್ಥಳೀಯ ಪತ್ರಿಕೆಗಳು, ರಾಜ್ಯದ ಪತ್ರಿಕೆಗಳು ಇದ್ರೂ ಕೂಡ ಮಂಗಳೂರು ಸಮಾಚಾರ ಆಗ ಎಲ್ಲ ಪತ್ರಿಕೆಗಳಿಗೆ ಬುನಾದಿ ಆಗಿದ್ದು ಮಾತ್ರ ಸುಳ್ಳಲ್ಲ. ಹಾಗಾಗಿ ಜುಲೈ 1ರಂದು ಆರಂಭವಾದಂತಹ ಆ ಪತ್ರಿಕೆಯ ಹಿನ್ನೆಲೆಯ ಪ್ರಯುಕ್ತ ಜುಲೈ 1ರಂದು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.